ನಮಸ್ಕಾರ ಎಲ್ರಿಗೂ ರಾಘವೇಂದ್ರ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನೀವೇನಾದರೂ SSC MTS ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಿದ್ರೆ ಪರೀಕ್ಷಾ ದಿನಾಂಕಗಳು ಪ್ರಕಟವಾಗಿವೆ. ಹಾಗೆ ಈ ಸಾರಿ ಏನಿದೆ, ನೀವೇ ಎಕ್ಸಾಮ್ ಡೇಟು ಮತ್ತು ಎಕ್ಸಾಮ್ ಸೆಂಟರು ಮತ್ತು ಎಕ್ಸಾಮ್ ಟೈಮ್ನ ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ಆಲ್ರೆಡಿ SSC CHSLಗೆ ಮಾಡ್ಕೊಂಡಿದ್ದಾರೆ ನೋಡಿ, ಅದೇ ಥರ ಈ ಬಾರಿಯೂ ಸಹ ನೀವೇ ನಿಮ್ಮ ಶಿಫ್ಟು ಮತ್ತು ನಿಮ್ಮ ಎಕ್ಸಾಮ್ ದಿನಾಂಕವನ್ನು ಮತ್ತು ಎಕ್ಸಾಮ್ ಶಿಫ್ಟನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಯಾರ್ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಿದ್ದೀರಿ, ಈ ವಿಡಿಯೋದಲ್ಲಿ ನಾನು ಯಾವ ಥರ ಎಕ್ಸಾಮ್ ಸೆಂಟರ್ನ ಸೆಲೆಕ್ಟ್ ಮಾಡ್ಕೊಳ್ಳೋದು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ. ಕೇವಲ 25ನೇ ತಾರೀಕಿನವರೆಗೆ ಟೈಮ್ ಮಾತ್ರ ಇರೋದು, ಇನ್ನು 5 ದಿನ ಮಾತ್ರ. ಹೀಗಾಗಿ ಯಾರ್ಯಾರು ಇನ್ನೂ ಎಕ್ಸಾಮ್ ಸೆಂಟರು ಮತ್ತು ಸಿಟಿನ ಸೆಲೆಕ್ಟ್ ಮಾಡ್ಕೊಂಡಿಲ್ಲ, ಈ ವಿಡಿಯೋನ ನೋಡಿ ಎಲ್ಲರೂ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇದುವರೆಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಆದಷ್ಟು ನಿಮ್ಮ ಎಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಮೊದಲಿಗೆ ನಿಮ್ಮ ಮೊಬೈಲ್ನಲ್ಲಿರುವ ಗೂಗಲ್ ಕ್ರೋಮ್ನ ಓಪನ್ ಮಾಡ್ಕೋಬೇಕು. ಗೂಗಲ್ ಕ್ರೋಮ್ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಳ್ಳಿ. ನಂತರ ಇಲ್ಲಿ SSC ನ್ಯೂ ವೆಬ್ಸೈಟ್ ಅಂತ ಸರ್ಚ್ ಮಾಡಬೇಕು. SSC ನ್ಯೂ ವೆಬ್ಸೈಟ್ ಅಂತ ಸರ್ಚ್ ಮಾಡಬೇಕು. ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದರೆ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಹೋಮ್ ಪೇಜು ನೋಡ್ತಾ ಇದ್ದೀರಾ, SSC ಅಂತ. ಇಲ್ಲಿ ಲಾಗಿನ್ ಆ್ಯಂಡ್ ರಿಜಿಸ್ಟ್ರೇಷನ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡಬೇಕು. ಈ ಥರ ಒಂದು ವೆಬ್ಸೈಟ್ ಓಪನ್ ಆಗುತ್ತಲ್ವಾ. ಒಂದು ವೇಳೆ ಇದು ಬರಲಿಲ್ಲ ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್, ಅಂದರೆ ನನ್ನ ಟೈಟಲ್ ಮೇಲೆ ಕ್ಲಿಕ್ ಮಾಡಿದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಓಪನ್ ಆಗುತ್ತೆ. ಅಲ್ಲಿ ಈ ಲಿಂಕ್, ಡೈರೆಕ್ಟ್ ಲಿಂಕ್ ಹಾಕಿರ್ತೀನಿ, ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಲಾಗಿನ್ ಅಂತ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಈ ಥರ ಆಪ್ಷನ್ ಬರುತ್ತೆ, ರಿಜಿಸ್ಟ್ರೇಷನ್ ನಂಬರು ಮತ್ತು ಪಾಸ್ವರ್ಡ್. ರಿಜಿಸ್ಟ್ರೇಷನ್ ನಂಬರು, ಪಾಸ್ವರ್ಡ್. ನೀವು ಅಪ್ಲಿಕೇಶನ್ ಹಾಕುವಾಗ ಏನನ್ನು ಹಾಕಿರ್ತೀರ ನೋಡಿ, ಆ ರಿಜಿಸ್ಟ್ರೇಷನ್ ನಂಬರ್ ಅಂತೂ ನಿಮ್ಮ ಅಪ್ಲಿಕೇಶನ್ ಫಾರ್ಮ್ನಲ್ಲಿ ಇರುತ್ತೆ. ಹಾಗೆ ಪಾಸ್ವರ್ಡ್ ಏನು ಸೆಟ್ ಮಾಡಿರ್ತೀರ ಅದನ್ನು ಹಾಕಿ, ಇಲ್ಲಿ ಕ್ಯಾಪ್ಚಾ ಅಂತ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಬೇಕು. ಒಂದು ವೇಳೆ ನನಗೆ ಪಾಸ್ವರ್ಡ್ ಗೊತ್ತಿಲ್ಲ ಅಂದರೆ ಇಲ್ಲಿ ಫಾರ್ಗೆಟ್ ಪಾಸ್ವರ್ಡ್ ಅಂತ ಇದೆ ನೋಡಿ, ಅದರ ಮೇಲೆ ಆದರೂ ಕ್ಲಿಕ್ ಮಾಡಿ. ಅಥವಾ ನಿಮಗೆ ತೆಗೆದುಕೊಳ್ಳೋಕೆ ಬರಲಿಲ್ಲ ಅಂದರೆ ನನಗೆ ಕಮೆಂಟ್ ಮಾಡಿ, ಸರ್ ಪಾಸ್ವರ್ಡ್ ಯಾವ ಥರ ತೆಗೆದುಕೊಳ್ಳೋದು ಅಂತ ನನಗೆ ವಿಡಿಯೋದಲ್ಲಿ ಕಮೆಂಟ್ ಮಾಡಿ, ನಾನು ಅದರ ಬಗ್ಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ರಿಜಿಸ್ಟ್ರೇಷನ್ ನಂಬರು ಮತ್ತು ಪಾಸ್ವರ್ಡ್ನ ಎಂಟರ್ ಮಾಡಬೇಕು. ಮೊದಲಿಗೆ ಈ ಥರ ರಿಜಿಸ್ಟ್ರೇಷನ್ ನಂಬರು, ಪಾಸ್ವರ್ಡು ಹಾಗೆ ಈ ಕ್ಯಾಪ್ಚಾ ಕೋಡ್ನ ಹಾಕಿದ ನಂತರ ಇಲ್ಲಿ ಲಾಗಿನ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದರೆ ನೋಡ್ತಾ ಇದ್ದೀರಾ, ಇಲ್ಲಿ ಕ್ಯಾಂಡಿಡೇಟ್ ನೇಮ್ ಎಲ್ಲ ಬರುತ್ತೆ. ನಿಮ್ಮ ಫಾದರ್ ನೇಮು, ನಿಮ್ಮ ನೇಮು, ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಬರುತ್ತೆ, ಇಮೇಲ್ ID, ನಿಮ್ಮ ವಿಳಾಸ, ಹೌದಾ, ನಿಮ್ಮ ಮೊಬೈಲ್ ನಂಬರ್ ಇರುತ್ತೆ. ಈ ಥರ ಇಂಟರ್ಫೇಸ್ ಇರುತ್ತೆ. ಹಾಗೆ ಇದನ್ನು ಸ್ಕ್ರೋಲ್ ಮಾಡಬೇಕು. ಸ್ಕ್ರೋಲ್ ಮಾಡಿದ್ರೆ ನೋಡ್ತಾ ಇದ್ದೀರಾ, ಅಡ್ಮಿಷನ್ ಸರ್ಟಿಫಿಕೇಟು ಮತ್ತು ರಿಸಲ್ಟ್ ಅಂತ ಈ ಥರ 2 ಇದ್ದಾವೆ. ಅದ್ರ ಕೆಳಗಡೆ ನಾವೇನು ಮಾಡಬೇಕು, ಎಕ್ಸಾಮ್ ಸೆಂಟರು ಅದನ್ನು ಸೆಲೆಕ್ಟ್ ಮಾಡಬೇಕಲ್ವಾ. ಇಲ್ಲಿ 3 ಆಪ್ಷನ್ಗಳಿದ್ದಾವೆ. ಒಂದು ಲೈವ್ ಎಕ್ಸಾಮಿನೇಷನ್ ಅಂತ ಇದೆ, ಒಂದು ಅಪ್ಲಿಕೇಶನ್, ಮೈ ಅಪ್ಲಿಕೇಶನ್ನು, ಹಾಗೆ ಅಪ್ಲಿಕೇಶನ್ ಹಿಸ್ಟ್ರಿ. ಇಲ್ಲಿ ಸೆಂಟ್ರಲ್ಲಿ ಮೈ ಅಪ್ಲಿಕೇಶನ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದರೆ ನೋಡ್ತಾ ಇದ್ದೀರಾ, ನೀವು ಯಾವ್ಯಾವ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಿದಿರಿ ಅದರ ಕಂಪ್ಲೀಟ್ ಡೀಟೇಲ್ಸು ಇದರಲ್ಲಿ ಬರುತ್ತೆ. ಇವಾಗ ಇಲ್ಲಿ ನೋಡ್ತಾ ಇದ್ದೀರಾ, ಮಲ್ಟಿ ಟಾಸ್ಕಿಂಗ್ ಸ್ಟಾಪ್, ಹೌದಾ, ಇದೇ MTS. ಇವಾಗ ಇಲ್ಲಿ ಕೆಳಗಡೆ ಅಪ್ಲಿಕೇಶನ್ ಸ್ಟೇಟಸ್ಸು, ಸೆಲೆಕ್ಟ್ ಸಿಟಿ, ಎಕ್ಸಾಮ್ ಡೇಟ್, ಶಿಫ್ಟ್ ಅಂತ ಆಪ್ಷನ್ ಇರುತ್ತೆ, ಹೌದಾ. ಈ ಸೆಲೆಕ್ಟ್ ಸಿಟಿ, ಎಕ್ಸಾಮ್ ಡೇಟ್ ಅಂತ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದರೆ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಸುಮಾರು 5 ಸ್ಟೆಪ್ಸ್ಗಳಿದ್ದಾವೆ ಈ ಸರ್ತಿ, ಹೌದಾ. MTSಗೆ ಬೇರೆ ಇತ್ತು, ಯಾವುದು CHSLಗೆ ಬೇರೆ ಇತ್ತು, ಬಟ್ ಇದರಲ್ಲಿ ಬೇರೆ ಬಂದಿದೆ. ಇವಾಗ ಫಸ್ಟ್ ಸ್ಟೆಪ್ಪು ಏನಿದೆ, ಫಸ್ಟ್ ಸ್ಟೆಪ್ಪು ಸೆಲೆಕ್ಟ್ ಎಕ್ಸಾಮಿನೇಷನ್ ಬ್ಲಾಕ್ ಅಂತ ಇದೆ. ಏನಿದು ಅಂದರೆ, ನಿಮಗೆ 4, 5, 6 ಆ ಡೇಟಿಗೆ ಎಕ್ಸಾಮ್ಸ್ ಬೇಕಾ, ಅಥವಾ 9, 10, 11, 12, 13 ಅಂತ ಇದೆ, ಹೌದಲ್ವಾ. ಇವಾಗ ನಾನು ಫಸ್ಟ್ ಬ್ಲಾಕ್ ಅಂತ ಇದೆ ನೋಡಿ, ಅದನ್ನು ಸೆಲೆಕ್ಟ್ ಮಾಡಿ ನೋಡ್ತೀನಿ. ಇಲ್ಲಿ ಕಂಟಿನ್ಯೂ ಟು ನೆಕ್ಸ್ಟ್ ಸ್ಟೆಪ್ ಅಂತ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದರೆ ನೋಡ್ತಾ ಇದ್ದೀರಾ, ಫೆಬ್ರವರಿ 4ರಿಂದ 6ರವರೆಗೆ ನಾವು ಯಾವ್ದು ಸೆಲೆಕ್ಟ್ ಮಾಡಿದ್ವಿ, ಹುಬ್ಬಳ್ಳಿ, ಉಡುಪಿ ಮತ್ತು ಕಲಬುರಗಿ, ಆ 3 ಪ್ಲೇಸ್ನಲ್ಲೂ ಸಹ ಎಕ್ಸಾಮ್ ಸೆಂಟರು ಸ್ಲಾಟು ಖಾಲಿ ಇಲ್ಲ. ಹಾಗಾದರೆ ಮತ್ತು ಯಾವ ಥರ ಮಾಡೋದು, ಮತ್ತೆ ಬ್ಯಾಕ್ ಬರಬೇಕು. ಮತ್ತು ಬ್ಲಾಕ್ 2 ಅಂತ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಬೇಕು. ಕಂಟಿನ್ಯೂ ಟು ನೆಕ್ಸ್ಟ್ ಸ್ಟೆಪ್ ಅಂತ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಿ. ನೋಡ್ತಾ ಇದ್ದೀರಾ, ಇದರಲ್ಲಿ ಉಡುಪಿ ಒಂದೇ ಅವೈಲೇಬಲ್ ಅಂತ ಇದೆ, ಇವೆರಡು ಕಲಬುರಗಿನೂ ಇಲ್ಲ, ಹುಬ್ಬಳ್ಳಿನೂ ಇಲ್ಲ, ಹೌದಾ. ಒಂದು ವೇಳೆ ಬ್ಲಾಕ್ 1 ಮತ್ತು ಬ್ಲಾಕ್ 2 ಎರಡರಲ್ಲೂ ಸಹ ನಿಮಗೆ ಎಕ್ಸಾಮ್ ಸೆಂಟರ್ಸ್ ಖಾಲಿ ಇಲ್ಲ ಅಂದರೆ ಅವಾಗ ಏನು ಮಾಡಬೇಕು, ಮತ್ತೆ ಬ್ಯಾಕ್ ಬರಬೇಕು. ಬ್ಯಾಕ್ ಬಂದು ಇವಾಗ ಬ್ಲಾಕ್ 1 ಅಂತ ಇದೆ ನೋಡಿ, ಈ ಥರ ಬರುತ್ತೆ ಅಂತ ಇಟ್ಕೊಳ್ಳಿ 2 ಬ್ಲಾಕ್ನಲ್ಲಿ. ಅವಾಗ ಇಲ್ಲಿ ಸೆಲೆಕ್ಟ್ ಅದರ್ ಸಿಟಿ ಅಂತ ಒಂದು ಆಪ್ಷನ್ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ರೆ ನೋಡ್ತಾ ಇದ್ದೀರಾ,
ಸೆಲೆಕ್ಟ್ ಯುವರ್ ಸ್ಟೇಟ್ ಅಂತ ಇದೆ. ಇಲ್ಲಿ ನಿಮಗೆ ಯಾವ ಸ್ಟೇಟ್ನಲ್ಲಿ ಬೇಕೋ ಆ ಸ್ಟೇಟ್ನ ಸೆಲೆಕ್ಟ್ ಮಾಡ್ಕೋಬೇಕು, ಅಥವಾ ಕರ್ನಾಟಕದಲ್ಲೇ ಬೇಕಲ್ವ, ಕರ್ನಾಟಕ ಅಂತ ಸೆಲೆಕ್ಟ್ ಮಾಡಿದರೆ ಯಾವ ಸಿಟಿ ಒಳಗಡೆ ನಿಮ್ಮ ಎಕ್ಸಾಮ್ ಸೆಂಟರ್ಸ್ ಖಾಲಿ ಇದ್ದಾವೆ ಅನ್ನೋದು ಇಲ್ಲಿ ಬರುತ್ತೆ. ನೋಡ್ತಾ ಇದ್ದೀರಾ, ನಾನೇನಾದರೂ ಆ ಎರಡರಲ್ಲೂ ಎಕ್ಸಾಮ್ ಸೆಂಟರ್ ಸಿಗಲಿಲ್ಲ ಅಂದರೆ ಬೆಂಗಳೂರಿನಲ್ಲಿ ಅಪ್ಲೈ ಮಾಡಿದರೆ ಸಿಗುತ್ತೆ ನನಗೆ. ಇವಾಗ ಬೆಂಗಳೂರಿನಲ್ಲೇ ಯಾವುದಾದ್ರೂ ಒಂದು ಎಕ್ಸಾಮ್ ಸೆಂಟರ್ಸ್ನಲ್ಲಿ ಬರುತ್ತೆ, ಹೌದಲ್ವಾ. ಇವಾಗ ನಮ್ಮದು ಉಡುಪಿ ಖಾಲಿ ಇದೆ ಅಲ್ವಾ, ಅದರಲ್ಲೇ ಹಾಕಿ ನೋಡೋಣ. ಇವಾಗ ಈ ಥರ ಸೆಕೆಂಡ್ ಬ್ಲಾಕಿಗೆ ಹೋಗೋದು, ಕಂಟಿನ್ಯೂ ಟು ನೆಕ್ಸ್ಟ್ ಸ್ಟೆಪ್ ಹೊಡಿಬೇಕು. ನಂತರ ಇಲ್ಲಿ ನೋಡ್ತಾ ಇದ್ದೀರಾ ಉಡುಪಿ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ ಕಂಟಿನ್ಯೂ ಟು ನೆಕ್ಸ್ಟ್ ಸ್ಟೆಪ್. ಈ ಥರ ಕ್ಲಿಕ್ ಮಾಡಿದರೆ ನೋಡ್ತಾ ಇದ್ದೀರಾ OTP ಸೆಂಟ್ ಸಕ್ಸಸ್ಫುಲಿ ಅಂತ ನೋಡ್ತಾ ಇದ್ದೀರಾ. ಇಲ್ಲಿ ಒಂದು OTP ಬರುತ್ತೆ, ಒಂದು ನಿಮ್ಮ ಮೊಬೈಲ್ ನಂಬರ್ಗಾದರೂ ಬರುತ್ತೆ ಅಥವಾ ಇಮೇಲ್ ಅಡ್ರೆಸ್ಗಾದರೂ ಬರುತ್ತೆ. ಮೊದಲಿಗೆ ನಿಮ್ಮ ಮೊಬೈಲ್ಗೆ OTP ಬಂದಿದೆಯಾ ಅಂತ ಚೆಕ್ ಮಾಡ್ಕೋಬೇಕು. ಬಂದಿದ್ದರೆ ಅದನ್ನು ಇಲ್ಲಿ ಎಂಟರ್ ಮಾಡಬೇಕು. ಈ ಥರ ಎಂಟರ್ ಮಾಡಿದ ನಂತರ ಇಲ್ಲಿ ವ್ಯಾಲಿಡೇಟ್ ಆ್ಯಂಡ್ ಸಬ್ಮಿಟ್ ಅಂತ ಒಂದು ಆಪ್ಷನ್ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಬೇಕು. ಈ ಥರ ಕ್ಲಿಕ್ ಮಾಡಿದ ನಂತರ ನೋಡ್ತಾ ಇದ್ದೀರಾ ಸಕ್ಸಸ್ ಸಿಟಿ ಪ್ರಿಫರೆನ್ಸ್ ಸೇವ್ಡ್ ಸಕ್ಸಸ್ಫುಲ್ಲಿ. ಅಂದರೆ ಇವಾಗ ನಮ್ದು ನೋಡ್ತಾ ಇದ್ದೀರಾ ಎಕ್ಸಾಮ್ ಸಿಟಿ ಬಂದುಬಿಟ್ಟು ಯಾವುದು ಉಡುಪಿ ಅಂತ. ಎಕ್ಸಾಮಿನೇಷನ್ ಬ್ಲಾಕ್ ಎಷ್ಟು 13ನೇ ತಾರೀಕಿನಿಂದ 9ನೇ ತಾರೀಕಿನಿಂದ 13ನೇ ತಾರೀಕಿನ ಒಳಗಡೆ ನಂದು ಪರೀಕ್ಷೆ ಇರುತ್ತೆ. ಹಾಗೆ ಎಕ್ಸಾಮ್ ಸಿಟಿ ಬಂದುಬಿಟ್ಟು ಉಡುಪಿ, ಹೌದಾ. ಈ ಥರ ಬರುತ್ತೆ, ಅವರು ನಿಮ್ಮದು ಎಕ್ಸಾಮ್ ಡೇಟ್ನ ಅವರು ಫಿಕ್ಸ್ ಮಾಡಿ ಕೊಡ್ತಾರೆ. ಇಷ್ಟು ಎಕ್ಸಾಮ್ ಸೆಂಟರ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳೋ ಬಗ್ಗೆ ಮಾಹಿತಿ ಈ ವಿಡಿಯೋದ ಬಗ್ಗೆ. ಮತ್ತು ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ, ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.